ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. IPL 2026ರ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಮುಂಬೈ ಇಂಡಿಯನ್ಸ್ ತಂಡವನ್ನು ಅಕ್ಷರಶಃ ಮಕಾಡೆ ಮಲಗಿಸಿದೆ. ಹೌದು ಸ್ನೇಹಿತರೆ, ಮಳೆಯ ಕಾರಣದಿಂದಾಗಿ ತಲಾ 11 ಓವರ್ಗಳಿಗೆ ಸೀಮಿತವಾಗಿದ್ದ ಈ ಪಂದ್ಯದಲ್ಲಿ ರಾಜಸ್ಥಾನ್ ಬ್ಯಾಟರ್ಗಳು ಅಬ್ಬರಿಸಿದ್ದಾರೆ. ಯಶಸ್ವಿ ಜೈಸ್ವಾಲ್ ಹಾಗೂ ಕೇವಲ 15 ವರ್ಷದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಅವರ ಸ್ಫೋಟಕ ಆಟಕ್ಕೆ ಮುಂಬೈ ಬೌಲರ್ಗಳು ದಿಕ್ಕೆಟ್ಟು ಹೋದರು. ಹಾಗಾದರೆ ಟಾಸ್ ಗೆದ್ದರೂ ಮುಂಬೈ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಲೆಕ್ಕಾಚಾರ ಉಲ್ಟಾ ಆಗಿದ್ದು ಹೇಗೆ? ಮುಂಬೈನ ಘಟಾನುಘಟಿ ಬೌಲರ್ಗಳನ್ನು ಬೆಂಡೆತ್ತಿದ RRನ ಆ ಡೆಡ್ಲಿ ಬ್ಯಾಟರ್ಗಳು ಯಾರು? 151 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್ ವಿಫಲರಾಗಿದ್ಯಾಕೆ? ಇವತ್ತಿನ ವಿಡಿಯೋದಲ್ಲಿ ಈ ಹೈ ವೋಲ್ಟೇಜ್ ಮ್ಯಾಚ್ನ ಕಂಪ್ಲೀಟ್ ಹೈಲೈಟ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಟಾಸ್ ಗೆದ್ದ ಮುಂಬೈಗೆ ಶಾಕ್, ಜೈಸ್ವಾಲ್ ಸೂರ್ಯವಂಶಿ ಸ್ಫೋಟಕ ಆಟ. ಸ್ನೇಹಿತರೆ, ಟಾಸ್ ಗೆದ್ದ ಮುಂಬೈ ನಾಯಕ ಹಾರ್ದಿಕ್ ಪಾಂಡ್ಯ ರಾಜಸ್ಥಾನವನ್ನು ಮೊದಲು ಬ್ಯಾಟಿಂಗ್ಗೆ ಆಹ್ವಾನಿಸಿದ್ರು. ಪಿಚ್ನಲ್ಲಿ ತೇವಾಂಶ ಇದ್ದ ಕಾರಣ ಬೌಲರ್ಗಳಿಗೆ ನೆರವಾಗಬಹುದು ಅನ್ನೋದು ಅವರ ಲೆಕ್ಕಾಚಾರ ಆಗಿತ್ತು. ಆದರೆ ಕ್ರೀಸ್ಗೆ ಬಂದ ಯಶಸ್ವಿ ಜೈಸ್ವಾಲ್ ಮತ್ತು ಯುವ ತಾರೆ ವೈಭವ್ ಸೂರ್ಯವಂಶಿ ಇಡೀ ಪಂದ್ಯದ ಗತಿಯನ್ನೇ ಬದಲಾಯಿಸಿದ್ರು. ಮೊದಲ ಓವರ್ನಲ್ಲೇ ದೀಪಕ್ ಚಹರ್ಗೆ 22 ರನ್ ಚಚ್ಚಿದ ಈ ಜೋಡಿ ಟ್ರೆಂಟ್ ಬೋಲ್ಟ್ ಓವರ್ನಲ್ಲೂ 22 ರನ್ ಲೂಟಿ ಮಾಡಿತು. ವಿಶೇಷ ಅಂದರೆ ಜಸ್ಪ್ರೀತ್ ಬೂಮ್ರಾ ಅವರಂಥ ವಿಶ್ವದ ನಂಬರ್ 1 ಬೌಲರ್ಗೂ ಸೂರ್ಯವಂಶಿ ಸತತ ಸಿಕ್ಸರ್ಗಳನ್ನು ಸಿಡಿಸಿ ಅಬ್ಬರಿಸಿದ್ರು. ಕೇವಲ 3.2 ಓವರ್ಗಳ ಪವರ್ ಪ್ಲೇನಲ್ಲಿ ರಾಜಸ್ಥಾನ ವಿಕೆಟ್ ನಷ್ಟವಿಲ್ಲದೆ 59 ರನ್ ಚಚ್ಚಿ ಮುಂಬೈ ಬೌಲರ್ಗಳ ಬೆವರಿಳಿಸಿತು. ಜೈಸ್ವಾಲ್ ಮಾಸ್ಟರ್ ಕ್ಲಾಸ್, 11 ಓವರ್ಗಳಲ್ಲಿ 150 ರನ್ ಕಲೆ ಹಾಕಿದ RR. ಸ್ನೇಹಿತರೆ, ಕೇವಲ 14 ಎಸೆತಗಳನ್ನು ಎದುರಿಸಿದ 15 ವರ್ಷದ ಸೂರ್ಯವಂಶಿ ಬರೋಬ್ಬರಿ 5 ಬೃಹತ್ ಸಿಕ್ಸರ್ ಸಹಿತ 39 ರನ್ ಸಿಡಿಸಿ ಔಟ್ ಆದರು. ಆದರೆ ಇನ್ನೊಂದೆಡೆ ಯಶಸ್ವಿ ಜೈಸ್ವಾಲ್ ಮಾತ್ರ ಮುಂಬೈ ಬೌಲರ್ಗಳನ್ನು ಅಕ್ಷರಶಃ ದಂಡಿಸಿದ್ರು. ಮೈದಾನದ ಮೂಲೆ ಮೂಲೆಗೂ ಸಿಕ್ಸರ್ 4ಗಳ ಮಳೆ ಸುರಿಸಿದ ಜೈಸ್ವಾಲ್ ಕೇವಲ 32 ಎಸೆತಗಳಲ್ಲಿ 77 ರನ್ ಚಚ್ಚಿದ್ರು. ಕೊನೆಯಲ್ಲಿ ಬಂದ ರಿಯಾನ್ ಪರಾಗ್ ಕೂಡ ಕೇವಲ 10 ಎಸೆತಗಳಲ್ಲಿ 20 ರನ್ ಸಿಡಿಸಿದ್ರು. ಅಂತಿಮವಾಗಿ ರಾಜಸ್ಥಾನ್ ರಾಯಲ್ಸ್ ಕೇವಲ 11 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ 150 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕ್ತು. ಮಕಾಡೆ ಮಲಗಿದ ಮುಂಬೈ, ರೋಹಿತ್, ಸೂರ್ಯಕುಮಾರ್ ಫ್ಲಾಪ್. 150 ರನ್ಗಳ ಅಸಾಧ್ಯ ಗುರಿ ಬೆನ್ನಟ್ಟಿದ ಮುಂಬೈ ಇಂಡಿಯನ್ಸ್ಗೆ RR ಬೌಲರ್ಗಳು ಆರಂಭದಲ್ಲೇ ನಡುಕ ಹುಟ್ಟಿಸಿದ್ರು. ಕೇವಲ 5 ರನ್ ಗಳಿಸಿದ್ದ ಹಿಟ್ಮ್ಯಾನ್ ರೋಹಿತ್ ಶರ್ಮಾ, ಸಂದೀಪ್ ಶರ್ಮಾ ಬೌಲಿಂಗ್ನಲ್ಲಿ ಕ್ಲೀನ್ LBW ಆಗಿ ಪೆವಿಲಿಯನ್ ಸೇರಿದ್ರು. ಡೇಂಜರಸ್ ಸೂರ್ಯಕುಮಾರ್ ಯಾದವ್, ನಾಂಡ್ರೆ ಬರ್ಗರ್ ಬೌಲಿಂಗ್ನಲ್ಲಿ ಔಟ್ ಆದರೆ ರಿಕಲ್ಟನ್, ಜೋಫ್ರಾ ಆರ್ಚರ್ಗೆ ಬಲಿಯಾದರು. ಇದರ ಬೆನ್ನಲ್ಲೇ ಬಂದ ರವಿ ಬಿಷ್ಣೋಯ್ ಒಂದೇ ಓವರ್ನಲ್ಲಿ ನಾಯಕ ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರ್ಮಾ ಅವರ ವಿಕೆಟ್ ಕಿತ್ತು ಮುಂಬೈ ಬೆನ್ನೆಲುಬು ಮುರಿದ್ರು. ಕೇವಲ 46 ರನ್ಗಳಿಗೆ ಮುಂಬೈ ತನ್ನ 5 ಪ್ರಮುಖ ವಿಕೆಟ್ ಕಳ್ಕೊಂಡು ತೀವ್ರ ಸಂಕಷ್ಟಕ್ಕೆ ಸಿಲುಕಿತ್ತು. ನಡೆಯದ ರುದರ್ಫೋರ್ಡ್ ನಮನ್ ಹೋರಾಟ, RR ಬೌಲರ್ಗಳ ಪರಾಕ್ರಮ. ಅರ್ಧ ತಂಡ ಪೆವಿಲಿಯನ್ ಸೇರಿದ್ದ ನಂತರ ಜೊತೆಯಾದ ನಮನ್ಧೀರ್ ಮತ್ತು ಶೆರ್ಫೆನ್ ರುದರ್ಫೋರ್ಡ್ ಸ್ವಲ್ಪ ಪ್ರತಿರೋಧ ಒಡ್ಡಿದ್ರು. ನಮನ್ಧೀರ್ 13 ಎಸೆತಗಳಲ್ಲಿ 25 ರನ್ ಗಳಿಸಿದರೆ ರುದರ್ಫೋರ್ಡ್ ಕೇವಲ 8 ಎಸೆತಗಳಲ್ಲಿ 25 ರನ್ ಸಿಡಿಸಿದ್ರು. ಆದರೆ ಓವರ್ಗಳು ಮುಗಿತಾ ಬಂದಂತೆ ಗುರಿ ತಲುಪೋದು ಅಸಾಧ್ಯ ಆಯಿತು. ರಾಜಸ್ಥಾನ್ ಪರ ಸಂದೀಪ್ ಶರ್ಮಾ, ರವಿ ಬಿಷ್ಣೋಯ್ ಮತ್ತು ನಾಂಡ್ರೆ ಬರ್ಗರ್ ತಲಾ 2 ವಿಕೆಟ್ ಪಡೆದು ಮಿಂಚಿದ್ರು. ಅಂತಿಮವಾಗಿ ಮುಂಬೈ ತಂಡ 11 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 123 ರನ್ ಗಳಿಸೋದಿಕ್ಕಷ್ಟೇ ಶಕ್ತಾಯಿತು. 27 ರನ್ಗಳ ಭರ್ಜರಿ ಜಯ ದಾಖಲಿಸಿದ ರಾಜಸ್ಥಾನ ಸತತ 3ನೇ ಗೆಲುವಿನೊಂದಿಗೆ ಟೇಬಲ್ನಲ್ಲಿ ಅಗ್ರಸ್ಥಾನಕ್ಕೇರಿದೆ. ಒಟ್ಟಿನಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ರಣಾರ್ಭಟ ತೋರಿದ ರಾಜಸ್ಥಾನ ಈ ಬಾರಿಯ IPLನಲ್ಲಿ ತಾವು ಎಷ್ಟು ಬಲಿಷ್ಠ ಅನ್ನೋದನ್ನು ಮತ್ತೆ ಸಾಬೀತು ಮಾಡಿದೆ. ಸ್ನೇಹಿತರೆ, ಈ ರೋಚಕ ಪಂದ್ಯದ ಬಗ್ಗೆ ನೀವೇನು ಹೇಳ್ತೀರಿ? ಬೂಮ್ರಾಗೆ ಸಿಕ್ಸರ್ ಚಚ್ಚಿದ 15 ವರ್ಷದ ಸೂರ್ಯವಂಶಿ ಆಟ ನಿಮಗೆ ಇಷ್ಟ ಆಯ್ತಾ? ಯಶಸ್ವಿ ಜೈಸ್ವಾಲ್ ಅವರ ಸ್ಫೋಟಕ ಬ್ಯಾಟಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮುಂಬೈ ಸೋಲಿಗೆ ಅಸಲಿ ಕಾರಣ ಯಾರು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.